ಲೋಕಲ್ ಎಕ್ಸ್‌ಪ್ರೆಸ್‌ಗೆ ಮತ್ತೊಮ್ಮೆ ಸ್ವಾಗತ. ನಮ್ಮದು ಕರ್ನಾಟಕ ರಾಜ್ಯ, ಇಲ್ಲಿ ಕನ್ನಡ ಭಾಷೆಯನ್ನೇ ನಾವು ಮಾತಾಡಬೇಕು. ಆದರೂ ಕೂಡ ಬೇರೆ ರಾಜ್ಯಕ್ಕೆ ಹೋದಾಗ ಅಥವಾ ಕೇಂದ್ರದ ನಾಯಕರ ಭೇಟಿಗೆ ಹೋದಾಗ ನಮ್ಮ ಜನಪ್ರತಿನಿಧಿಗಳು ಬೇರೆ ಭಾಷೆಯಲ್ಲಿ ಅಂದರೆ ಇಂಗ್ಲೀಷ್ ಭಾಷೆಯಲ್ಲಿ ಮಾತಾಡಬೇಕಾಗುತ್ತೆ. ಸೊ ಇಂಗ್ಲೀಷ್ ಗೊತ್ತಿರಲೇಬೇಕಾಗುತ್ತೆ. ಸೊ ಹೀಗಾಗಿ ಅವರ ಭಾಷಾ ಪ್ರಭುತ್ವ ಹೇಗಿದೆ ಅಂದರೆ ವಿಶೇಷವಾಗಿ ಇಂಗ್ಲೀಷ್ನ ಭಾಷಾ ಪ್ರಭುತ್ವ ಹೇಗಿದೆ ಅನ್ನೋದು ಸ್ವಲ್ಪ ತಮಾಷೆ ಮತ್ತು ಸ್ವಲ್ಪ ಗಂಭೀರವಾಗಿ ನಾವು ಮಾತಾಡ್ಸಿದ್ವಿ. ಅವರ ಇಂಗ್ಲೀಷ್ ಹೇಗಿದೆ ಬನ್ನಿ ನೋಡೋಣ. ನಮ್ಮ ಕರ್ನಾಟಕ ರಾಜ್ಯದ ಮಂತ್ರಿಗಳ ಇಂಗ್ಲೀಷ್ ಜ್ಞಾನ ಹೇಗಿದೆ? ಯಾಕಂದರೆ ಹಲವಾರು ಬಾರಿ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಅನುದಾನ ತರಬೇಕಿದ್ರೆ ಕೇಂದ್ರ ಸಚಿವರ ಮನವೊಲಿಸಬೇಕಾಗುತ್ತೆ. ಅಷ್ಟೇ ಅಲ್ಲ, ಅತ್ಯಾಧುನಿಕತೆ ಹಾಗೂ ಅಭಿವೃದ್ಧಿಯ ಅನುಷ್ಠಾನಕ್ಕೆ ಹಲವಾರು ಅಂತಾರಾಷ್ಟ್ರೀಯ ಸಂಸ್ಥೆಗಳ ಮುಖ್ಯಸ್ಥರೊಂದಿಗೆ ಮಾತುಕತೆ ನಡೆಸಬೇಕಾಗುತ್ತೆ. ಇಂತಹ ಎಲ್ಲ ಸಂದರ್ಭಗಳಲ್ಲೂ ಅಗತ್ಯವಾಗಿ ಬೇಕಾಗೋದು ಸಂಪರ್ಕ ಭಾಷೆ ಇಂಗ್ಲೀಷ್. ಇಂತಹ ಇಂಗ್ಲೀಷ್ ಜ್ಞಾನ ನಮ್ಮ ಸಚಿವರಿಗೆ ಎಷ್ಟರ ಮಟ್ಟಿಗಿದೆ? ನೇರವಾಗಿ ಅವರನ್ನೇ ಮಾತಾಡ್ತಿ ತಿಳಿಯೋಣ ಬನ್ನಿ. ಕರ್ನಾಟಕ ರಾಜ್ಯ ಭಾರತದಲ್ಲೇ ಅಭಿವೃದ್ಧಿಯ ಪಥದಲ್ಲಿ ಸಾಕಿ ನಂಬರ್ 1 ಆಗಬೇಕು ಅಂದರೆ ಯಾವ ಕ್ಷೇತ್ರಗಳತ್ತ ಗಮನ? ಭಾರತ ದೇಶದಲ್ಲಿ ನಂಬರ್ 1 ಸ್ಥಾನಕ್ಕೆ ಬರೋದು ಖಚಿತ ಅಂತ ನಂದು ಭಾವನೆ. ಹೌದು ಸರ್, ಅದನ್ನೇ ಸೇಮ್ ಇಂಗ್ಲೀಷ್ ಪ್ರಾಬ್ಲಮ್ ಆಗುತ್ತೆ. ಇಂಗ್ಲೀಷ್ ಲ್ಯಾಂಗ್ವೇಜ್ ಸಮಸ್ಯೆ ಆಗುತ್ತೆ. ಡೀಟೇಲ್ ಆಗುತ್ತೆ. ಮತ್ತೆ ತಪ್ಪು ಹೇಳಿ ಮಿಸ್ಟೇಕ್ ಮಾಡೋದು ಬೇಡ. ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗುತ್ತೆ, ಬೇಡಪ್ಪ ತಪ್ಪಾಗೋದು ಬೇಡ. ಸುಮ್ಮನೆ ಹೇಳಿ ಈಗ ವರ್ಡಿಂಗ್ಸ್ ಕರೆಕ್ಟ್ ಇರಬೇಕು, ಹೇಳಿ ಮಿಸ್ಟೇಕ್ ಆಗೋದು. ಆಲ್ರೆಡಿ ಕರ್ನಾಟಕ ಸೆಕೆಂಡ್ ಪ್ಲೇಸ್ ಇನ್ ಇಂಡಿಯಾ. ಫಾರ್ಮರ್ ಚೀಫ್ ಮಿನಿಸ್ಟರ್ ಕರ್ನಾಟಕ ಗೌರ್ಮೆಂಟ್ ರೋಡ್ಸ್, ರೂರಲ್ ಇಂಡಸ್ಟ್ರೀಸ್, ಎಜುಕೇಷನ್, ಅಗ್ರಿಕಲ್ಚರ್, ಹೆಚ್ಚು ಪ್ರಿಫರೆನ್ಸ್ ಕೊಡೋದಕ್ಕೆ ಅಂತಾರೆ. ಮೋರ್ ಪ್ರಯಾರಿಟಿ. ಆಲ್ರೆಡಿ 3 years ಈ ಇದು ಕೊಡಿದ್ರೆ, ಇಂಪಾರ್ಟೆನ್ಸ್ ಕೊಡಿದ್ರೆ ಈ ಅಗ್ರಿಕಲ್ಚರ್ ಬರ್ದೇ ಇಲ್ಲಲು. ಏನು ಇದರಪ್ಪಾಜಿ ಪ್ರಯಾರಿಟಿನ ಪ್ರಿಫರೆನ್ಸ್ already our government former chief minister Yediyurappa ji Karnataka Indian number 2nd place. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇಲ್ಲ ಇಂಗ್ಲೀಷ್ ಬೇಡ, ಕನ್ನಡ ಸಾಕು. ಕನ್ನಡ ಸಾಕು ಬಿಡಪ್ಪ, ಸಾಕು ಅಷ್ಟೇ. ಬೇಡ ಬಿಡ, The development signal for the state is about the roads. The roads shows the roads quality shows the development of the state. In all sectors, Karnataka will grow, provided infrastructure is concerned, basic community is concerned. Our growing is ಈ 5 ಸೆಕ್ಟರ್ಗಳನ್ನು ವಿಶೇಷವಾಗಿ ಆದ್ಯತೆಯನ್ನು ರಾಜ್ಯದಲ್ಲಿ ಕೊಟ್ಟಾಗ ನಾವು ರಾಷ್ಟ್ರದಲ್ಲೇ ಮೊದಲನೇ ರಾಜ್ಯವನ್ನು ಆಗ್ತೀವಿ ಅಂತ ಈ ಸುವರ್ಣ ಚಾನಲ್ is thinking about to make Karnataka as a number 1 state in the nation. The Suvarna channel is they want to get the opinion of the parliamentarians, elected bodies. As per my knowledge, when he improves the irrigation in state, gradually the irrigation
leads the agriculture farmers more and more. ಇನ್ನು ಮುಂದೆ ನಾವು BBMP-ಯಿಂದ ಯಾವುದು ಇದಿಲ್ಲ ಸಾಫ್ಟ್ವೇರ್ ಇಲ್ವಾ ಹಂಗೆ ಕನ್ವರ್ಟ್ ಮಾಡೋಕ್ಕೆ ಅವರ್ ಗೌರ್ಮೆಂಟ್ ಆಸ್ ಫಸ್ಟ್ ಆಫ್ ಆಲ್ ಐ ವಿಶ್ and our honorable energy minister Shobha Karandikar, because she has given a big both of them has given us a big bonus. ನಾವು ಹೇಳೋದೇನೆಂದರೆ ಬೆಂಗಳೂರು ಜನತೆಗೆ ಆದಷ್ಟು ಕರೆಂಟ್ನ ಕಡಿಮೆ ಬಳಸಿ ನಾನು ಸಹ ಮನವರಿಕೆ ಮಾಡ್ತೀನಿ. ಇಂಗ್ಲೀಷಲ್ಲಿ ಅಣ್ಣರು ಹೇಳ್ತಾರೆ. ಕೃಷಿಯನ್ನೇ ಅವಲಂಬಿಸಿರ್ತಕ್ಕಂಥ ನಮ್ಮ ಭಾರತ ದೇಶದಲ್ಲಿ ನಂಬರ್ 1 ಆಗಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ಆಗ್ತದೆ. ಆಲ್ ಇಂಡಿಯಾ ಲೆವೆಲ್ ಆ್ಯಂಡ್ ಇರಿಗೇಷನ್ ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಅಗ್ರಿಕಲ್ಚರ್ ಆ್ಯಂಡ್ ಇರಿಗೇಷನ್ ಅಚೀವ್ ದಿ ಇಂಪ್ಲಿಮೆಂಟೆಡ್. ಹಿಂದಿಲೇ ಬಿಡ್ತೀನಿ because India in Karnataka, development in Karnataka first become 20 months irrigation, power, education and industry. Yes, 20 months in back. ಇದು ನಮ್ಮ ಮಿನಿಸ್ಟರ್ಸ್ ಇಂಗ್ಲೀಷ್. ಇದನ್ನು ಮಿಂಗ್ಲೀಷ್ ಅನ್ಬಹುದೇನೋ. ನಮ್ಮ ಮಿನಿಸ್ಟರ್ಗಳ ಇಂಗ್ಲೀಷ್ ಹೇಗಿದೆ ಹಾಗೂ ಅದನ್ನು ಅವರು ಇಂಪ್ರೂವ್ ಮಾಡ್ಕೊಳ್ಬೇಕಾದಂತಹ ಅಗತ್ಯತೆ ಎಷ್ಟಿದೆ ಅನ್ನೋದನ್ನು ತೋರಿಸ್ಕೊಡೋ ಪುಟ್ಟ ಪ್ರಯತ್ನ ನಮ್ಮದು. ಇದರ ಜೊತೆಗೆ ಒಂದಿಷ್ಟು ಮನೋರಂಜನೆ ನಿಮಗೆ ಸಿಕ್ಕಿದರೆ ಅದು ಬೋನಸ್. ಕ್ಯಾಮರಾ ಪರ್ಸನ್ ಅಲ್ಲಾವುದ್ದೀನ್ ಜೊತೆ ವೀರೇಂದ್ರ ಒಪ್ಪುಂದ, ಸುವರ್ಣ ನ್ಯೂಸ್ 24/7 ಬೆಂಗಳೂರು.